ನಮಸ್ತೆ ಸ್ನೇಹಿತರೆ, ಮನೆಯಲ್ಲಿನೇ ಕೆಲವೇ ಸಾಮಗ್ರಿಗಳಿಂದ ಹೆಲ್ತಿಯಾಗಿ ಚಾಕ್ಲೇಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ನಾನಿಲ್ಲಿ ಖರ್ಜೂರ ತೊಗೊಂಡಿದ್ದೀನಿ, 1 ಕಪ್ ಹುರಿಗಡಲೆ, ಕಾಲು ಕಪ್ನಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ, ನಿಮಗೆ ಬೇಕು ಅಂದರೆ ಜೇನುತುಪ್ಪ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕಾದರೆ, ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಹೀಗೆ ಒಂದು ಮೌಲ್ಡಿಗೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಚಾಕ್ಲೇಟ್ ಟ್ರೈ ಇತ್ತು ಅದರಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಾಗಿ ಮಾಡ್ಕೊಳ್ಬೋದು. 2 ತಾಸು ಫ್ರಿಜ್ಜಲ್ಲಿಟ್ಟು ಆಮೇಲೆ ನಾವು ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಆರಾಮಾಗಿ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಿದ್ರೆ ಬರೋದ್ರೊಳಗೆ ರೆಡಿ ಮಾಡ್ಕೊಂಡು ಕೊಡ್ಬೋದು. ತುಂಬ ಈಸಿ ಇದೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದನ್ನು ಚಾಕ್ಲೇಟ್ ಇದರಲ್ಲಿ ಡಿಪ್ ಮಾಡಿ ತೆಗಿಬೋದು. ಮೇಲೆ ಬೇಕು ಹಾಕಬೇಕು. ನಾನಿಲ್ಲಿ ಬಾದಾಮಿ ಚೂರುಗಳನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು 2 ತಾಸು ಫ್ರೀಜಲ್ಲಿ ಇಟ್ಟು ತೆಗೆದ್ರೆ ಈ ರೀತಿ ಗಟ್ಟಿ ಆಗುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರ್ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಮನೆಯಲ್ಲಿನೇ ಹೆಲ್ತಿಯಾಗಿ ಚಾಕ್ಲೇಟ್ ಮಾಡಿಕೊಟ್ಟು ಮಕ್ಕಳು ಕೂಡ ಖುಷಿ ಆಗ್ತಾರೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ರೆಸಿಪಿ ಕಾಮೆಂಟಲ್ಲಿ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.